ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರ ಕೊನೆಗೂ ರಿಲೀಸ್ ಆಗಿದೆ. ಅದರಲ್ಲೂ 4 ವರ್ಷಗಳ ಕಾಲ ಕಾದಿದ್ದಂತಹ ಅಭಿಮಾನಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಯಾಕಂದರೆ ಇದುವರೆಗೂ ಬಿಟ್ಟಂತಹ ಟೀಸರ್ ಆಗ್ಬೋದು, ಪೋಸ್ಟ್ಗಳಾಗ್ಬೋದು ಅಥವಾ ಇಂಟ್ರಡಕ್ಷನ್ ಸೀನ್ಗಳಾಗ್ಬೋದು, ಇವನ್ನೆಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ದ ಅಭಿಮಾನಿಗಳಿಗೆ ಈಗ ಟ್ರೇಲರ್ ಹೊಸ ಟ್ವಿಸ್ಟ್ ಕೊಟ್ಟಿದೆ. ಯಾಕಂದರೆ ಈ ಟ್ರೇಲರ್ನಲ್ಲಿ ಯಶ್ ದ್ವಿಪಾತ್ರದಲ್ಲಿ ನಟಿಸಿರೋದು ಕನ್ಫರ್ಮ್ ಆಗಿದೆ. ತಂದೆ ಮತ್ತು ಮಗನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ಟ್ರೇಲರ್ ಅಂತೂ ಅದ್ಭುತವಾಗಿ ಮೂಡಿ ಬಂದಿದ್ದು, ಎಲ್ಲ ಪಾತ್ರಗಳನ್ನು ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲ ಪಾತ್ರಗಳು ಕೇವಲ ಗ್ಲಾಮರ್ ಒಂದೇ ಅಲ್ಲ, ಅಥವಾ ಇದು ಫೈಟ್ ಒಂದೇ ಅಲ್ಲ, ಇದರಲ್ಲಿ ಒಂದು ಕಥೆ ಇದೆ, ಅದ್ಭುತವಾದಂಥ ಮೂಡಿ ಬಂದಿದೆ ಅನ್ನೋದನ್ನು ಈ ಟ್ರೇಲರನ್ನು ನೋಡಿದ್ರೆ ಒಂದು ಅಂದಾಜು ಮಾಡ್ಬೋದು. ಅದರಲ್ಲೂ ಯಶ್ ಅಂತರೂ ತುಂಬ 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 ಬೋಲ್ಡಾಗಿ ನಡೆಸಿದ್ದಾರೆ. ಯಾಕೆಂದರೆ ಫಸ್ಟ್ ಟೈಮ್ ಯಶ್ ಇದರಲ್ಲಿ ಬೆತ್ತಲೆಯಾಗಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲೂ ರುಕ್ಮಿಣಿ ವಸಂತು, ನಯನತಾರಾ, ಉಮಾ ಕುರೇಶಿ, ಕೈರಾ ಅಡ್ವಾಣಿ, ಹೀಗೆ ಹೀರೋಯಿನ್ಗಳ ದಂಡೇ ಇರುವಂಥ ಈ ಚಿತ್ರದಲ್ಲಿ ಯಶ್ ಪಾತ್ರ ಎಲ್ಲಿ ಮೂಲೆ ಗುಂಪಾಗುತ್ತೋ ಅನ್ನೋದೊಂದು ಭಯ ಇತ್ತು. ಆದರೆ ಇದರಲ್ಲಿ ಯಶ್ ಟ್ರೇಲರಲ್ಲಿ ಅಬ್ಬರಿಸಿ ಬೊಬ್ಬರಿದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಅದ್ಭುತವಾಗಿ ಟ್ರೇಲರು ಮೂಡಿ ಬಂದಿದೆ. ನಿಮ್ಮ ನಿರೀಕ್ಷೆಗಳೇನಿತ್ತು, ಅಭಿಮಾನಿಗಳ ನಿರೀಕ್ಷೆ ಏನಿತ್ತು, ಅಥವಾ ಕನ್ನಡ ಚಿತ್ರರಂಗ ಏನು ನಿರೀಕ್ಷೆ ಮಾಡಿತ್ತು, ಅದಕ್ಕಿಂತ ಚೆನ್ನಾಗಿ ಚಿತ್ರ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ವಿಶೇಷ ಏನಪ್ಪ ಅಂದರೆ ಈ ಚಿತ್ರ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಚಿತ್ರೀಕರಣ ಮಾಡಿರೋದು. ಯಾವಾಗಲೂ ಸಾಮಾನ್ಯವಾಗಿ ಚತುರ್ಭಾಷಾ ಪ್ಯಾನ್ ಇಂಡಿಯಾ ಅಂತಂದರೆ ಈಗ 4-5 ಭಾಷೆಗಳಲ್ಲಿ ಡಬ್ ಮಾಡಿ ಅಥವಾ 4-5 ಭಾಷೆಗಳಲ್ಲೇ ಚಿತ್ರೀಕರಣ ಮಾಡುವಂಥ ಒಂದು ಕಾನ್ಸೆಪ್ಟ್ ಇದೆ. ಆದರೆ ಯಶ್ ಇಲ್ಲೂ ಕೂಡ ತಮ್ಮ ಕನ್ನಡತನವನ್ನು ಬಿಟ್ಕೊಟ್ಟಿಲ್ಲ. ಫಸ್ಟ್ ಟೈಮ್ ಹಿಸ್ಟ್ರಿನಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಈ ಚಿತ್ರದ ಶೂಟಿಂಗ್ ನಡೆದಿದೆ. ಇದು ಹಲವು ಭಾಷೆಗಳಲ್ಲಿ ತೆರೆಕೊಂಡ್ರು, ತೆಲುಗು, ತಮಿಳು ಮತ್ತು ಹಿಂದಿಗೆ ಹೋದರೂ ಕೂಡ ಅಲ್ಲಿ ಡಬ್ಬಿಂಗ್ ಆಗಿ ಈ ಚಿತ್ರ ಹೋಗ್ತಾ ಇದೆ. ಅದರಲ್ಲೂ ಗೀತು ಮೋಹನ್ ದಾಸ್ ಅವರು ನಿರ್ದೇಶನಕ್ಕೆ ಮಾತ್ರ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಸೆಟ್ಟಿಂಗು ಮತ್ತು ಆ ವಸ್ತ್ರ ವಿನ್ಯಾಸಗಳಾಗ್ಬೋದು, ಡ್ರೆಸ್ಸಿಂಗ್ ಕೋಡ್ಗಳಾಗ್ಬೋದು, ಹೀರೋಯಿನ್ಗಳನ್ನ ತೋರಿಸಿರೋ ರೀತಿ ಆಗ್ಬೋದು, ಯಶನ್ನು ಪ್ರಾಜೆಕ್ಟ್ ಮಾಡಿರೋ ರೀತಿ ಆಗ್ಬೋದು, ಇದನ್ನೆಲ್ಲ ಟ್ರೇಲರಲ್ಲಿ ನೋಡ್ತಾ ಇದ್ದರೆ ಅಭಿಮಾನಿಗಳ ನಿರೀಕ್ಷೆ ಏನಿದೆ ಅದು ಹುಸಿ ಆಗೋದಿಲ್ಲ, ಸುಳ್ಳಾಗೋದಿಲ್ಲ. ಅವ್ರ ನಿರೀಕ್ಷೆಗೆ ಮೀರಿ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಯಶ್ ಇದುವರೆಗೂ ಸಾಮಾನ್ಯವಾಗಿ ಫೈಟಿಂಗ್ ಮಾಡಿಕೊಂಡು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾಯಿದ್ದವರು ಇದರಲ್ಲಿ ಹಾಲಿವುಡ್ ರೇಂಜಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲೂ 2 ಪಾತ್ರದಲ್ಲಿ, ತಂದೆ ಪಾತ್ರದಲ್ಲಿ ವಿಲನ್ ರೀತಿ ಕಾಣಿಸ್ಕೊಂಡಿದ್ದು, ತನ್ನ ಮಗನ ಪಾತ್ರದಲ್ಲಿ ಆ್ಯಂಗ್ರಿ ಯಂಗ್ ಮ್ಯಾನಾಗಿ ಕಾಣಿಸ್ಕೊಂಡಿದ್ದಾರೆ. 2 ಪಾತ್ರಗಳು ಅದ್ಭುತವಾಗಿ ಮೂಡಿದೆ. ಇನ್ನೊಂದು ವಿಶೇಷ ಏನಂದರೆ ಯಶ್ ಇದೇ ಫಸ್ಟ್ ಟೈಮು ಗಡ್ಡನ ತೆಗೆದುಬಿಟ್ಟು ಹೆಂಗಾಗಿ ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಅಭಿಮಾನಿಗಳಿಗೆ ನಿಜವಾಗ್ಲೂ ಒಂದು ಅಚ್ಚರಿ ಕಾದಿದೆ ಅಂತಲೇ ಹೇಳ್ಬೋದು. ಇನ್ನು ಗೀತು ಮೋಹನ್ ದಾಸ್ ಡೈರೆಕ್ಷನ್ ಬಗ್ಗೆ ಹೇಳೋ ಮಾತೇ ಇಲ್ಲ. ಅದರಲ್ಲಂತೂ ಅದ್ಭುತವಾಗಿ ಅವ್ರು ಮಾಡಿದ್ದಾರೆ. ಅವರೀಗ ಕನ್ನಡದಲ್ಲೂ ಕೂಡ ಮಾತಾಡಿದ್ದಾರೆ. ಟ್ರೇಲರ್ ರಿಲೀಸ್ ಫಂಕ್ಷನ್ನಲ್ಲಿ ಅವ್ರು ಕಣ್ಣೀರಿಡ್ತಾ ಕನ್ನಡದಲ್ಲಿ ಮಾತಾಡಿದ್ದಾರೆ. ನಾನು ಈ ಸಿನಿಮಾನ ಮಾಡೋಕ್ಕೂ ಮುಂಚೆ ಸಾಕಷ್ಟು ಅನುಮಾನಗಳಿತ್ತು, ನನಗಿದು ಕ್ಯಾಲಿಬರ್ ಇದೆಯೋ ಇಲ್ವೋ ಅಂತ ಹೇಳ್ತಾಯಿದ್ರು. ಆದರೆ ಈ ಚಿತ್ರಕ್ಕೆ ನನಗೆಲ್ಲರಿಗೂ ಸಹಕರಿಸಿದ್ದಾರೆ, ಅದಕ್ಕೆ ತುಂಬ ಧನ್ಯವಾದಗಳು ಅಂತೇಳಿ ಕನ್ನಡದಲ್ಲಿ ಕನ್ನಡ ಮಾತಾಡೋಕ್ಕೆ ಬರದೇ ಇದ್ದರು, ಕನ್ನಡದಲ್ಲಿ ಓದ್ಕೊಂಡು ಮಾತಾಡಿದ್ದಾರೆ. ಇನ್ನು ಯಶ್ ಟ್ರೇಲರಲ್ಲಿ ರಿಲೀಸ್ ಫಂಕ್ಷನಲ್ಲಿ ಬೆಂಗಳೂರಿನಲ್ಲೇ ಮಾಡಿಸಿದ್ದಾರೆ. ಬೆಂಗಳೂರಿನಲ್ಲೇ ಮಾತಾಡಿದ್ದಾರೆ. ಆವಾಗ ಮಾತಾಡ್ತಾ ಒಂದು ಮಾತು ಹೇಳ್ತಾರೆ, ನನ್ನ ಪ್ರತಿಯೊಂದು ಚಿತ್ರವನ್ನು ಅವರು ಗೆಲ್ಸ್ಕೊಂಡು ಬಂದಂಥ ಅಭಿಮಾನಿಗಳಿಗೆ ಧನ್ಯವಾದಗಳು. ಆದರೆ ನನ್ನ ಹಿಂದೆ ನಿಂತಂಥ ಅಭಿಮಾನಿಗಳು ಈ ಸಿನಿಮಾದಲ್ಲಿ ನಿರಾಸೆ ಆಗೋದಿಲ್ಲ, ಬದಲಾಗಿ ಈ ಚಿತ್ರದಿಂದ ಇನ್ನೂ ಹೆಮ್ಮೆ ಪಡ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ನನ್ನ ಮೇಲೆ ಇಷ್ಟೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಜವಾಬ್ದಾರಿನ ಇನ್ನಷ್ಟು ಎತ್ತರಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವರ ಮಾತುಗಳನ್ನು ಮತ್ತು ನಿರ್ದೇಶಕರ ಮಾತುಗಳನ್ನೆಲ್ಲ ಗಮನಿಸಿದ್ರೆ ಅವ್ರಿಗೇನು ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ತುಂಬ ದಿನಗಳ ನಂತರ ಒಂದು ಒಳ್ಳೆಯ ಸಿನಿಮಾ ಬರ್ತಾ ಇದೆ ಅಂಥೇಳಿ ನಿರೀಕ್ಷೆ ಮಾಡ್ಬೋದು. ಯಾಕಂದರೆ KGF 1 ಮತ್ತು KGF 2 ಆದಮೇಲೆ ಯಶ್ ಅವ್ರ ಚಿತ್ರದ ಜೀವನ ಕಥೆ ಮುಗೀತು. ಅವರು ಇನ್ನೆಲ್ಲೆಲ್ಲೂ ಹೋಗ್ಬಿಡ್ತಾರೆ, ಕನ್ನಡ ಬಿಟ್ಟು ಹೋಗ್ತಾರೆ, ಅಥವಾ ಹಾಲಿವುಡ್ಗೆ ಹೋಗೋ ಪ್ಲ್ಯಾನ್ ಇದೆ, ಅಥವಾ ಅವರು ಕನ್ನಡವನ್ನು ಕಡೆಗಣಿಸ್ತಾರೆ ಅನ್ನೋ ಮಾತುಗಳೆಲ್ಲ ಇತ್ತು. ಆದರೆ ಯಶ್ ಇದನ್ನೆಲ್ಲವನ್ನು ಮೀರಿ ಒಂದು ಅದ್ಭುತವಾದ ಚಿತ್ರವನ್ನು ಕಟ್ಕೊಡೋಕ್ಕೆ ಅದ್ಭುತ ಪ್ರಯತ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಇನ್ನೂ ರಾವಣನಾಗಿ ಇನ್ನೊಂದು ರಾಮಾಯಣ ಚಿತ್ರದಲ್ಲೂ ಬರ್ತಾ ಇದ್ದಾರೆ.
ಹಾಗಾಗಿ ಒಂದೇ ವರ್ಷದಲ್ಲಿ 2 ಸಿನಿಮಾಗಳು ಯಶ್ ಅವ್ರದ್ದು ಬರ್ತಾ ಇದ್ದಿದ್ದು. ಈ 4 ವರ್ಷಗಳ ಭರವನ್ನು ಅಭಿಮಾನಿಗಳಿಗೆ ಕೆಲವೇ ತಿಂಗಳಲ್ಲಿ ಉಣಬಡಿಸ್ತಾರೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಮಸ್ಕಾರಗಳು.